ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಹೇಮಾ ಸ್ಟಾಕೀಸ್. ಇವತ್ತಿನ ವಿಡಿಯೋದಲ್ಲಿ ಆರಿ ವರ್ಕ್ ಸಿಂಪಲ್ ಆದರೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ಬೇಕು. ತುಂಬ ಗ್ರ್ಯಾಂಡಾಗೂ ಅಲ್ಲ, ತುಂಬ ಸಿಂಪಲ್ಲಾಗೂ ಅಲ್ಲ, ತೋರಿಸ್ತೀನಿ. ಸೊ ನೋಡಿ, ಇದು ಸ್ಲೀವು ನಾನು ಫಿನಿಷ್ ಮಾಡಿದ್ದೀನಿ. ನಮ್ಮ ಕ್ಲೈಂಟು ಬಾರ್ಡರ್ಗೆ ಯಾವುದೇ ವರ್ಕ್ ಬೇಡ, ಬಾರ್ಡರ್ ಮೇಲೆ ವರ್ಕ್ ಬೇಕು ಅಂತ ಕೇಳಿದರು. ಬಫ್ ಸ್ಲೀವ್ ಕೊಟ್ಟಿದ್ದೀನಿ. ನೋಡಿದಿಲ್ಲ, ತುಂಬ ಸಿಂಪಲ್ ಆಗಿದೆ, ಬಟ್ ಯೂನಿಕ್ ಆಗಿದೆ. ಬ್ಯಾಕ್ ನೆಕ್ ಇದು ಬೋಟ್ ನೆಕ್ನ ಕೊಟ್ಟಿದ್ದೀನಿ. ಬೋಟ್ ನೆಕ್ನ ಕೊಟ್ಟು ನಾನು ಡಿಸೈನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೋಡಿದಿರಲ್ಲ, ಇದಕ್ಕೆ ನಾನು ಥ್ರೆಡ್ನ ಹೈಲೈಟ್ ಮಾಡೋದಕ್ಕೆ ಸ್ಯಾರಿ ಕಾಂಟ್ರಾಸ್ಟ್ ಕಲರ್ನ ಹೈಲೈಟ್ ಮಾಡಿದ್ದೀನಿ. ಅಲ್ಲಲ್ಲಿ ಬುಟ್ಟಾಸ್ ಇಟ್ಟಿದ್ದೀನಿ. ಸೊ ಕಾಣಿಸ್ತಿದೆಯಲ್ಲ, ಡಿಸೈನ್ ಈ ಥರ ಇದೆ. ಸೊ ಈ ಡಿಸೈನ್ನ ಹೇಗೆ ಮಾಡೋದು ಅಂತ ನೋಡೋಣ. ತಡ ಮಾಡಿದೆ ವಿಡಿಯೋ ನೋಡೋಣ ಬನ್ನಿ. ಮೊದಲಿಗೆ ನಾನು ತ್ರೀ ಲೈನ್ ಚೈನ್ ಸ್ಟಿಚ್ ಹಾಗೂ ಕಟ್ ಬೀಡ್ ಲೋಡಿಂಗ್ ಸ್ಟಿಚ್ನ ಹಾಕ್ಕೊಂಡು ಒಂದು ಚೈನ್ ಸ್ಟಿಚ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ವರ್ಕ್ನ. ನೆಕ್ಸ್ಟ್ ಈಗ ನಾವು ವಿ ಶೇಪಲ್ಲಿ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮಾರ್ಕ್ ಆದಮೇಲೆ ಒಂದು ಬೀಡು, ಒಂದು ಥ್ರೆಡ್, ಬೀಡ್ ಥ್ರೆಡ್ ಆ ಥರ ನಾನು ಮಾಡ್ಕೋತಾ ಇದ್ದೀನಿ. ಈಗ ಮೊದಲಿಗೆ ಕೆಳಗಿಂದ ಥ್ರೆಡ್ ತಗೊಂಡು ಮೇಲೆ ಒಂದು ಸಣ್ಣ ಲಾಕ್ ಹಾಕಿ ಅದರಲ್ಲಿ ಸೀಕ್ವೆನ್ಸ್ ಆ್ಯಂಡ್ 4 or 3 ಬೀಡ್, ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಕೆಳಗಡೆ ಒಂದು ಲಾಕ್, ಮೇಲೆ ಮತ್ತೆ ಹೋಗಿ ಸೂಜಿ ದಾರ ತೊಗೊಂಡೋಗಿ ಸಣ್ಣ ಲಾಕ್ ಹಾಕಿ ಮತ್ತು ಸೀಕ್ವೆನ್ಸ್ 4 ಬೀಡ್, ಕೆಳಗಡೆ ಮತ್ತೊಂದು ಸಣ್ಣ ಲಾಕ್, ಮತ್ತು ಥ್ರೆಡ್ನ ಮೇಲೆ ತಗೊಂಡೋಗಿ ಸೀಕ್ವೆನ್ಸ್ ಆ್ಯಂಡ್ 4 ಬೀಡ್, 4 or 3 ಬೀಡ್, ಮಿಡಲಲ್ಲಿ 3 ಬೀಡ್ or 4 ಬೀಡ್ ಬರುತ್ತೆ. ನಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೀಡನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತು ಲಾಕ್ ಹಾಕಬೇಕು. ಲಾಕ್ನ ನೋಡ್ಕೊಂಡು ಹಾಕಬೇಕು. ಇಲ್ಲಿ ಶುಗರ್ ಬೀಡ್ ಯಾವುದೂ ಇಲ್ಲ. ಸೊ ನಾವು ನೋಡಿಕೊಂಡು ಲಾಕ್ನ ಹಾಕೋಬೇಕಾಗುತ್ತೆ. ಯಾಕಂದರೆ ಒಂದೊಂದು ಸರಿ ಲಾಕ್ ಹಾಕಿದರೂ ಕೂಡ ಥ್ರೆಡ್ಡಲ್ಲಿ ಲಾಕ್ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ನಾರ್ಮಲ್ ಅದೇ ಥರನೇ ವರ್ಕ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಬೀಡ್ ವರ್ಕ್ ಏನೇನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಥ್ರೆಡ್ ವರ್ಕ್ಗೆ ಬರೋಣ. ಸೊ ನಾನು ಬೀಡ್ ವರ್ಕ್ ಎಲ್ಲ ಮುಗಿಸಿದ್ದೀನಿ. ನೆಕ್ಸ್ಟ್ ಥ್ರೆಡ್ ವರ್ಕ್ ಮಾಡೋಣ. ಥ್ರೆಡ್ ವರ್ಕಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು 6 ಎಳೆ, 7, 8 ಎಷ್ಟು ಬೇಕಾದರೂ ನಿಮಗೆ ದಪ್ಪ ನೋಡಿಕೊಂಡು ತೊಗೋಬೋದು ಥ್ರೆಡ್ನ. ಸೊ ಕೆಳಗಿಂದ ದಾರ ತೊಗೊಂಡು ಸೀಕ್ವೆನ್ಸ್ ಇಟ್ಟು ಲಾಂಗ್ ಫ್ರೆಂಚ್ ನಾಟ್ ಹಾಕ್ಕೊಳ್ಳೋದು ಅಷ್ಟೇ. ಸೊ ನಾವು ಎಲ್ಲಿ ಪಾಯಿಂಟ್ ಸ್ಟಾರ್ಟಿಂಗ್ ಎಲ್ಲಿ ತೊಗೊಂಡಿದ್ದೀವೋ ಅದೇ ಜಾಗದಲ್ಲೇ ಮತ್ತು ಸೂಜಿ ತೊಗೊಂಡು ವಿ ಶೇಪಲ್ಲಿ ಹಾಕೋಬೇಕಾಗತ್ತೆ. ಮತ್ತು ಸೀಕ್ವೆನ್ಸ್ ಇಟ್ಟು ಲಾಂಗ್ ಫ್ರೆಂಚ್ ನಾಟ್ ಹಾಕೋಬೇಕು. ಮತ್ತು ಅದ್ರ ಮಧ್ಯದಲ್ಲಿ ನೀಡಲ್ನ ತೊಗೊಂಡು ಫ್ರೆಂಚ್ ನಾಟ್ನ ಹಾಕೋಬೇಕು. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಥರನೇ ಸಿಂಪಲ್ಲಾಗಿದೆ. ಫುಲ್ ವರ್ಕ್ ಮುಗಿಸ್ಕೊಳ್ಳೋಣ. ಸೊ ಈ ವರ್ಕನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಕ್ಲಿಪ್ ಸ್ಟೋನ್ ಅಂತ ಬರುತ್ತಲ್ವ. ಸೊ ನೋಡಿ, ಇದು ಈ ಥರ ಇರುತ್ತೆ. ಮತ್ತು ಡ್ರಾಪ್ ಸ್ಟೋನ್ ಬರುತ್ತಲ್ಲ, ಅದು ಎರಡನ್ನೂ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ನೀವು ಒಂದೇ ಬೇಕು ಅಂದರೆ ಒಂದೇ ಕೂಡ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಹೈಲೈಟ್ ಕಾಣಿಸೋದಕ್ಕೋಸ್ಕರ 2 ಸ್ಟೋನನ್ನು ನಾನು ಬಳಸ್ತಾ ಇದ್ದೀನಿ.
ಸೊ ಒಂದು ಕ್ಲಿಪ್ ಸ್ಟೋನ್, ಒಂದು ಡ್ರಾಪ್ ಸ್ಟೋನ್ ಆ ಥರ ಮಿಕ್ಸಪ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ ಕಾಣಿಸ್ತಿದೆಯಲ್ಲ, ಈ ಥರ. ಸೊ ವರ್ಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಸಿಂಪಲ್ ಆರಿ ವರ್ಕ್ ನಿಮಗೆ ಇಷ್ಟ ಆಗಿದ್ದು, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೂ ಇಂಥ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಬಾಯ್ ಬಾಯ್.